ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರವನ್ನು ಇವತ್ತು ಪ್ರದರ್ಶನ ಆಗ್ತಾ ಇದೆ. ಇಲ್ಲಿ ನಾವು ತ್ರಿಶೂಲ ತ್ರಿನೇತ್ರ ಟಾಕೀಸ್ದಲ್ಲಿ ಇದೀವಿ. ನೋಡ್ತಾ ಇರಬೇಕು ಸಂಪೂರ್ಣವಾಗಿ ಏನು ಟಾಕೀಸ್ ಭರ್ತಿ ಆಗಿರ್ತಕ್ಕಂಥದ್ದು. ಸುಮಾರು 4 ಗಂಟೆಗೆ ಜನ ಇಲ್ಲಿ ಏನು ಅಭಿಮಾನಿಗಳು ಯಶ್ ಅಭಿಮಾನಿಗಳು ಬಂದು ಇಲ್ಲಿ ಸೇರಿರ್ತಕ್ಕಂಥದ್ದು. ವಿಶೇಷವಾಗಿ ಏನು ಬಹುದಿನಗಳ ನಂತರ ಇಂಥ ಒಂದು ಏನು ಬಹುತೇಕ ಜನ ಚಿತ್ರಮಂದಿರಗಳನ್ನೇ ಮರೆತಂಗಾಗಿತ್ತು. ಆದರೆ ಈಗ ಮಾತ್ರ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು. ಒಟ್ಟು ಏನು ಯಶ್ ಅವರು KGFನಿಂದ ಏನು ದೇಶದ ಒಂದು ಇಡೀ ಚಿತ್ರರಂಗದ ಗಮನವನ್ನು ಸೆಳೆದಿದ್ರು, ಜಗತ್ತಿನ ಚಿತ್ರರಂಗ ಗಮನವನ್ನು ಸೆಳೆದಿದ್ರು. ಆ ಹಿನ್ನೆಲೆಯಲ್ಲಿ ಏನು ಇವತ್ತಿಗೆ ಅವರ ಒಂದು ಚಿತ್ರ ಬಂದಿದೆ. ಈ ಚಿತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ನೂರಾರು ಜನಸಾಗರವೇ ಸೇರಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ಬಂದು ಅಭಿಮಾನಿಗಳು ಒಂದು ವಿಜಯೋತ್ಸವವನ್ನು ಆಚರಿಸಿರ್ತಕ್ಕಂಥದ್ದು, ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನೂರಾರು ಜನ ಏನು ಬಂದು ಅಭಿಮಾನಿಗಳು ಅವರ ಭಾವಚಿತ್ರಗಳಿಗೆ ಕೆಲವು ಅಭಿಷೇಕಗಳನ್ನು ಮಾಡಿರ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥ. ವಿಶೇಷವಾಗಿ ಇಲ್ಲಿ ಅವರ ಅಭಿಮಾನಿಗಳೇ ಒಂದು ಬ್ಲ್ಯಾಕ್ ಟಿ ಶರ್ಟನ್ನು ಹಾಕಿಕೊಂಡು ನೀವು ನೋಡ್ತಾ ನಾನು ಬಲಭಾಗದಲ್ಲಿ ನೋಡ್ತಾ ಇರ್ಬೋದು. ನೀವು ಆ ಸ್ಕ್ರೀನ್ ಮುಂದೆ ಇನ್ನೇನು ಒಂದು 5-6 ನಿಮಿಷಗಳಲ್ಲಿ ಚಿತ್ರ ಪ್ರದರ್ಶನ ಆರಂಭ ಆಗ್ತಿದೆ. ಅವರ ಅಭಿಮಾನಿಗಳು ಬ್ಲ್ಯಾಕ್ ಟಿ ಶರ್ಟ್ನಲ್ಲಿ ಚಿತ್ರದ ಹೆಸರನ್ನು ಬರ್ಕೊಂಡು ಅಭಿಮಾನಿಗಳು ಸೇರಿರ್ತಕ್ಕಂಥದ್ದು. ಈಗ ಅವರ ಅಭಿಮಾನಿಗಳು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಅವರ ಘೋಷಣೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಯಶ್ ಅಭಿಮಾನಿಗಳ ಒಂದು ಇಡೀ ಒಂದು ದಾವಣಗೆರೆ ತುಂಬ ಬಹುತೇಕವಾಗಿ 3 ಚಿತ್ರರಂಗಗಳಲ್ಲಿ ಏನು ಯಶ್ ಬಾಸ್ ಎಂಬತಕ್ಕಂಥ ಒಟ್ಟಾಗ್ಬೋದು. ಏನು ಹೇಳ್ತಾರೆ ಅಭಿಮಾನಿಗಳು, ಏನು ಹೇಳ್ತಾರೆ ಕೇಳಿ ಒಬ್ಬೊಬ್ಬರಿಗೆ ಅವ್ರ ಅಭಿಮಾನಿಗಳನ್ನ ಕೇಳೋಣ ಬರ್ರಿ. ಸರ್ ನಮಸ್ಕಾರ. ನೋಡಿ, ಸಣ್ಣ ಇರಾನ್ ಮತ್ತು ಕೊರಿಯಾ ದೇಶಗಳು ತುಂಬ ಸಣ್ಣ ರಾಷ್ಟ್ರಗಳು, ಅವೆಲ್ಲ ಪ್ರಪಂಚಾದ್ಯಂತ ಸಿನಿಮಾ ರಂಗದಲ್ಲಿ ಪ್ರಾಬಲ್ಯ ಸಾಧಿಸ್ತಾವೆ. ನಾವು ಕನ್ನಡಿಗರೇನು ಕಮ್ಮಿ ಅಲ್ಲ, ನಾವು ಕೂಡ ಗ್ಲೋಬಲ್ ಮಾರ್ಕೆಟನ್ನು ರೂಲ್ ಮಾಡಬೇಕು. ಹಾಗಾಗಿ ಅದು ಸುಲಭವಾದ ವಿಚಾರ ಅಲ್ಲ, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡಬೇಕು. ಅಂಥದ್ರಲ್ಲಿ ನಮ್ಮ ಕನ್ನಡಿಗ ಯಶ್ರವರು ಗ್ಲೋಬಲ್ ಮಾರ್ಕೆಟನ್ನು ಅನ್ವೇಷಣೆ ಮಾಡಲು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಿರೋ ಶ್ಲಾಘನೀಯ. ಹಾಗೆ ನಮ್ಮ ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆಯ ವಿಚಾರ. ಅವರ ಹಠ ಛಲ, ದೊಡ್ಡ ಮಹತ್ವಾಕಾಂಕ್ಷೆ, ದೊಡ್ಡದಾಗಿ ನಾನು ಸಾಧಿಸಬೇಕನ್ನೋ ದೂರದೃಷ್ಟಿ, ಅದು ತುಂಬ ದೊಡ್ಡ ಗೆಲುವನ್ನು ತಂದುಕೊಡುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೆ ಮೇಕಿಂಗ್ ಇರಲ್ಲ, ವಿಜುವಲ್ಸ್ ಚೆನ್ನಾಗಿರಲ್ಲ ಅಂತ ಬೇರೆ ರಾಜ್ಯಗಳಲ್ಲಾಗಲಿ ಈ ಕನ್ನಡ ಹೊರಬಿಟ್ಟು ತುಂಬ ತುಚ್ಛವಾಗಿ ನೋಡ್ತಾರೆ. ಅವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೋಬೇಕು ಅಂತ ದೊಡ್ಡ ರೀತಿ ಸಿನಿಮಾಗಳನ್ನು ಮಾಡಬೇಕು. ಹಾಗೆ ಈ ಸಿನಿಮಾದಿಂದ ನಮ್ಮ ಕನ್ನಡ ಮಾರುಕಟ್ಟೆಗೆ ಒಂದು ವಿಶಾಲವಾದ ಒಂದು ಮಾರುಕಟ್ಟೆ ಸೃಷ್ಟಿಯಾಗಬೇಕು. ಗ್ಲೋಬಲ್ ಮಾರುಕಟ್ಟೆ ನಮಗೊಂದು ಸ್ಥಾನ ಕಲ್ಪನೆ ಆಗಬೇಕು. ಇದು ಕೇವಲ ಯಶ್ ಗೆಲುವಲ್ಲ, ಕರ್ನಾಟಕದ ಗೆಲುವು. ನಾವು ಇದನ್ನು ನಾವು ಕೇವಲ ಸಪೋರ್ಟ್ ಮಾಡಬಾರ್ದು, ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ನೋಡಿ, ಈ ಪ್ರಯತ್ನ ಪಡೋರು ಇಲ್ವಲ್ರಿ, ಸಾಕು ನಾವು ಇಷ್ಟೇ ಸಾಕೋದು ಕಂಫರ್ಟಬಲ್ ಸಾಕು, ನಾವು ಸೇಫ್ಟಿಯಾಗಿ ನೋಡ್ಕೊಂಡಂತ ಅಲ್ಬಾರ್ದು. ರಶ್ ಅವರ ದೇಹನೇ ಅದು ಲಾರ್ಜರ್ ದೆನ್ ಲೈಫು. ಹಾಗಾಗಿ ನಾವು ವಿಶಾಲ ಮಟ್ಟದಲ್ಲಿ ಈ ರೀತಿ ಪ್ರಯತ್ನ ಪಡೆದಿದ್ದಕ್ಕೆ ತುಂಬ ಸೆಲೆಬ್ರೇಟ್ ಮಾಡಬೇಕು. ಇಲ್ಲೇನು ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ಅಭಿಮಾನಿಗಳು ಇಷ್ಟೊಂದು ಎಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ವೇಟಿಂಗ್ ಮಾಡ್ತಿರೋದಕ್ಕೆ ನಿಜವಾಗ್ಲೂ ಖುಷಿ, ಸಂತೋಷ ಆಗ್ತಿದೆ ಸರ್ ನಮಗಂತೂ. ಇನ್ನೊಬ್ಬ ಅಭಿಮಾನಿ ಏನೋ ಯಶ್ ಅಭಿಮಾನಿ ಇದ್ದಾರೆ, ಕೇಳೋಣ ಬನ್ನಿ. ಏನು ಹೇಳಕ್ಕೆ ಸರ್? ನಾನೊಬ್ಬ ದರ್ಶನ್ ಅಭಿಮಾನಿ. ಸೊ ಅದಕ್ಕಿಂತ ಮುಂಚೆಯಾಗಿ ನಾನು ಕನ್ನಡ ಅಭಿಮಾನಿ. ಯಶ್ ಅವರು ಏನ್ ಹೇಳ್ತಾರೋ ಅದನ್ನ ಮಾಡ್ತವ್ರೆ. ಅದನ್ನೆಲ್ಲ ಚಿಕ್ಕವನಿದ್ದಾಗ ಕೇಳಿದ್ದೆ. ಏನೋ ಅಂತಾರಲ್ಲ, ಹೇಳಿದನ್ ಮಾಡ್ಬೇಕು, ಮಾಡಿದನ್ ಹೇಳ್ಬೇಕು ಅನ್ನೋ ತರ ಅವ್ರು ಹೇಳಿದನ್ ಮಾಡ್ಕಂತ ಬಂದ್ರು. ಇವಾಗಿಂದ ಅಲ್ಲ, KGF 1 ಬಂತಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಅವ್ರದ್ದು ಯಶೋ ಮಾರ್ಗ ಅಂತ ಒಂದು ಇದು ಬಂತು, ಅಲ್ಲಿಂದನೂ ಹೇಳ್ಕೊಂತ ಬಂದ್ರು. ನಾನೊಬ್ಬ ದರ್ಶನ್ ಅಭಿಮಾನಿಗೆ ಹೇಳ್ತೀನಲ್ಲ, ಅದಕ್ಕಿಂತ ಮುಂಚಿತವಾಗಿ ನಾನು ಕನ್ನಡ ಅಭಿಮಾನಿ. ಸೊ ಈಗ ಫಸ್ಟ್ ಯಾಕೆ ಬಂದಿದ್ದೀನಂದ್ರೆ, ಅವರು ಯಶ್ ಅವರು ನಮ್ಮ ಕನ್ನಡ ಕೀರ್ತಿ ಪತಾಕೆನ ಒಂದು ಎಲ್ಲೋ ಇಂಡಿಯಾ ಅಲ್ಲ, ಗ್ಲೋಬಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಇದು ಸಾಮಾನ್ಯ ಮಾತಲ್ಲ. ಸೊ ಇದಕ್ಕೋಸ್ಕರ ಹೇಳ್ತೀನಲ್ಲ, ಯಶ್ ಬಾಸ್, ಜೈ ಕರ್ನಾಟಕ. ಎಲ್ಲರಿಗೂ ಈ ಅಭಿಮಾನಿಗಳು ಕೈಗೆ ಏನಾಗಿದೆ, ನಿಮ್ಮ ಕೈಗೆ ನೋಡ್ತಾ ಇರಬೇಕು. ಗದ್ದಲಲ್ಲಿ ಕೆಲವು ಯುವಕರಿಗೂ ಕೂಡ ಸ್ವಲ್ಪ ಪೆಟ್ಟಾಗಿದ್ದು ಕೂಡ ಕಾಣ್ತಾ ಇದ್ದೀವಿ ನಾವು. ವಿಶೇಷವಾಗಿ ಏನು ಯಶ್ ಅವರ ಚಿತ್ರವನ್ನು ನೋಡ್ಲಿಕ್ಕೆ ಅಭಿಮಾನಿಗಳು ಇದೊಂದು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಒಬ್ಬ ಹುಡುಗ ಬೆಳೀತಾ ಇದ್ದಾನೆ, ಅವನನ್ನು ಪ್ರೋತ್ಸಾಹಿಸಬೇಕಾದ ನಮ್ಮೆಲ್ಲರ ಧರ್ಮ ಎಂಬತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಾಂತಕುಮಾರ್ ಒಂದಿಗೆ ಬಸವರಾಜ TV9 ದಾವಣಗೆರೆ.